Good afternoon. Good afternoon, sir. ಎಲ್ರು ಊಟ ಆಯ್ತಾ? Good afternoon, sir. ಊಟ ಆಯ್ತಾ ಎಲ್ರದು? ಸರ್ ಇಲ್ಲ ಸರ್ ಇಲ್ಲ ಸರ್. ಈಗ ಜಸ್ಟ್ ಕ್ಲಾಸ್ ಮುಗೀತು ಅಷ್ಟೇ. ಸರ್ 10 ಮಿನಿಟ್ಸ್ ಆಗಿರ್ಬೋದು. ಅಂದ್ರೆ ಊಟ ಮಾಡಾದ್ಮೇಲೆ ಒಳ್ಳೆ ನಿದ್ದೆ ಬರುತ್ತಲ್ವಾ? ಮೊಬೈಲ್ ಆನ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಆರಾಮಾಗಿ ಕೇಳಿಸ್ಕೊಂತ ಮಲ್ಕೊಂಡ್ಬಿಡ್ಬೋದು ಅಲ್ವಾ? ಸೊ ಯಾರಿಗೇನಾದ್ರೂ ಲಿಕ್ವಿಡೇಷನ್ ಅಲ್ಲಿ ಡೌಟ್ಸ್ ಇದೆಯಾ? ಯಾರಿಗೇನಾದ್ರೂ ಲಿಕ್ವಿಡೇಷನ್ ಅಲ್ಲಿ ಡೌಟ್ಸ್ ಇದೆಯಾ? ಸೊ ಯಾರಿಗೂ ಡೌಟ್ಸ್ ಇಲ್ಲ. Okay, today we will begin with the new chapter, accounts of banking companies. ಯಾರಾದರೂ ಹೇಳ್ತೀರಾ ಬ್ಯಾಂಕ್ ಅಂದ್ರೆ ಏನು ಅಂತ ಹೇಳಿ? ವಾಟ್ ಈಸ್ ಬ್ಯಾಂಕಿಂಗ್? Bank is a financial institution which lends money to the people and accept the deposits. Lends money to the Accepts public. deposits. Accepts deposits from the deposits from the public. Okay, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಯಾವುದು? Which is the Banking Regulation Act? 1949. 1949. ಕ್ಲಿಯರ್. ಸೊ ಇಷ್ಟು ದಿವಸ ನಾವು ಕಲ್ತಿರೋದು ಕಂಪನಿ ಅಕೌಂಟ್ಸ್ ಅಲ್ಲಿ ಕಂಪನೀಸ್ ಆಕ್ಟ್ ಪ್ರಕಾರ ಫೈನಲ್ ಅಕೌಂಟ್ಸ್ ಯಾವ ತರ ಇರುತ್ತೆ ಅಂತ. ನಾವ್ ವಿ ಆರ್ ಪ್ರಿಪೇರಿಂಗ್ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಆಸ್ ಪರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ರಿಮೆಂಬರ್ ದಿಸ್. So registration procedure, everything as per the Companies Act same, but for reporting purpose as per Banking Regulation Act 1949 we have to prepare. Who controls all the banking operations? RBI. It is RBI. So now we will study today, we will study these things: introduction, meaning, statutory reserve, and final accounts of banking companies. So firstly, I'll just read out that meaning. Section 5B of the Banking Regulation Act 1949 defined banking as accepting for the purpose of lending or investment of deposits of money from the public, repayable on demand or otherwise, and withdrawable by check, draft, order, or otherwise. So Banking Regulation Act has defined the banking as in this way. ಸೊ ಬ್ಯಾಂಕಿಂಗ್ ಅಲ್ಲಿ ನಿಮಗೆ ಜನರಲ್ ಆಗಿ ಗೊತ್ತಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಲೆಂಡ್ ಮಾಡೋದು, ಅಥವಾ ಇನ್ವೆಸ್ಟ್ ಮಾಡೋದು, ಅಥವಾ ರೀಪೇಯಬಲ್ ಮಾಡ್ತಕ್ಕಂಥದ್ದು, ಚೆಕ್ ಟ್ರಾನ್ಸಾಕ್ಷನ್ಸ್, ಡ್ರಾಫ್ಟ್ಸ್, ಆರ್ಡರ್, ಇವೆಲ್ಲ ಇರ್ತವೆ. ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಹೇಳ್ತೇವಲ್ಲ, ಆ ಥರದ ಎಲ್ಲ ಆಕ್ಟಿವಿಟೀಸ್ ಈ ಬ್ಯಾಂಕಿಂಗ್ ಅಲ್ಲಿ ನಾವು ನೋಡಬಹುದು. ಸೊ ಈ ತರ ಟ್ರಾನ್ಸಾಕ್ಷನ್ಸ್ ಇದ್ದಾಗ ಹೇಗಿರುತ್ತೆ? ಇಲ್ಲಿ ನಾವು ಯಾವುದೇ ತರದ ಸ್ಟಾಕ್ ಅನ್ನ ಟ್ರೇಡ್ ಮಾಡಲ್ಲ. ರಿಮೆಂಬರ್ ದಿಸ್. ಈಗ ನಾವು ಟ್ರೇಡಿಂಗ್ ಕನ್ಸರ್ನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆದ್ರೆ ದೆರ್ ಈಸ್ ಅ ಫಿಸಿಕಲ್ ಪ್ರಾಡಕ್ಟ್ ವಿಚ್ ಅ ಕಸ್ಟಮರ್ ಬೈಸ್, ಬಟ್ ಹಿಯರ್ ದೆರ್ ಈಸ್ ನೋ ಟ್ರೇಡಿಂಗ್, ಇಟ್ಸ್ ಜಸ್ಟ್ ಅ ಬಿಸ್ನೆಸ್. ಇಲ್ಲಿ ಟ್ರೇಡಿಂಗ್ ಅನ್ನೋದು ಇಲ್ವೇ ಇಲ್ಲ. ನೆಕ್ಸ್ಟ್, ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ತರ ಇಲ್ಲಿ ಟ್ರೇಡಿಂಗ್ ಇರೋದಿಲ್ಲ. ನೆಕ್ಸ್ಟ್, ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಕಾರ್ಡಿಂಗ್ ಟು ಸೆಕ್ಷನ್ 17 subsection 1 of the Banking Regulation Act, every banking company incorporated in India must transfer at least 25% of its annual profits before declaring dividends to statutory reserve.
ಸೊ ನಿಮಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಯಾವುದೇ ಬ್ಯಾಂಕಿಂಗ್ ಕಂಪನಿ ಆಗಿರಲಿ, ಒಂದು ಸಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫೈನಲೈಸ್ ಮಾಡಿದ್ರೆ ಪ್ರಾಬ್ಲಮಲ್ಲೂ ಸಹ ನಮಗೆ ಹೇಳಲಿ ಬಿಡಲಿ, ನಾವು ಈ ಸ್ಟ್ಯಾಚ್ಯುಟರಿ ರಿಸರ್ವ್ನ ಕಂಪಲ್ಸರಿ ಇಷ್ಟು ಪರ್ಸೆಂಟನ್ನು ಟ್ರಾನ್ಸ್ಫರ್ ಮಾಡಲೇಬೇಕು. ಯಾವಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಏನು ಕಂಡು ಹಿಡಿತೇವಲ್ಲ, ಅವಾಗ ಅದರಿಂದ ಇಷ್ಟು ಪರ್ಸೆಂಟ್ ಅಮೌಂಟನ್ನು ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸಿಗೆ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಲೇಬೇಕು. ಕ್ಲಿಯರ್? ನಾವು ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಯಾವ್ದ್ಯಾವ್ದು ಇರುತ್ತೆ ನೋಡೋಣ. ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ಇನ್ಕ್ಲೂಡ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಯಾವ್ದ್ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. The prescribed formats of the two along with the formats of schedules to be prepared. So ಇಲ್ಲಿ ನೋಡಿ ಹೇಳ್ತಾ ಇರೋದು, I will just read out that sentence again. The prescribed formats of the two ಅಂತೇಳಿ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಲಾಂಗ್ ವಿತ್ ಫಾರ್ಮ್ಯಾಟ್ಸ್ ಆಫ್ ಶೆಡ್ಯೂಲ್ಸ್ ಟು ಬಿ ಪ್ರಿಪೇರ್ಡ್. ನೀವು ಹೇಗೆ ಕಂಪನಿ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಿದ್ರಲ್ವ, ಶೆಡ್ಯೂಲ್ಸ್ ಪ್ರಿಪೇರ್ ಮಾಡಿ, ಅದೇ ಥರ ಇಲ್ಲೂ ಸಹಿತ ಬ್ಯಾಲೆನ್ಸ್ ಶೀಟ್ ಆಗಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಲಿ ಪ್ರಿಪೇರ್ ಮಾಡುವಾಗ ಶೆಡ್ಯೂಲ್ಸನ್ನು ನಾವು ಪ್ರಿಪೇರ್ ಮಾಡಬೇಕಿಲ್ಲಿ. ಕ್ಲಿಯರ್? ಅರ್ಥ ಆಯ್ತಾ? ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಸೊ ಬ್ಯಾಂಕಿಂಗ್ ಅಂದರೆ ಏನು, ಸ್ಟ್ಯಾಚ್ಯುಟರಿ ರಿಸರ್ವ್ ಅಂದರೆ ಏನು, ಫೈನಲ್ ಅಕೌಂಟ್ಸಲ್ಲಿ ಏನೇನಿರುತ್ತೆ, ಇದಿಷ್ಟನ್ನು ನೀವು ಇವಾಗ ನೋಡಿದ್ದೀರಾ. ನಿಮ್ಮ ಯಾವುದೇ ಬ್ಯಾಂಕ್ ವೆಬ್ಸೈಟಿಗೆ ಹೋದರೆ ಬ್ಯಾಂಕಿಂಗ್ ಫೈನಲ್ ಅಕೌಂಟ್ಸ್ ಆಡಿಟೆಡ್ ಆಗಿರ್ತಕ್ಕಂಥದ್ದು ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನಾವು ಇವಾಗ ಇದರ ಫಾರ್ಮೆಟನ್ನು ನೋಡೋಣ. ದಿಸ್ ಈಸ್ ದ ಫಾರ್ಮೆಟ್. ಕಾಣಿಸ್ತಿದೆಯಾ? ಕ್ಲಿಯರ್ ಆಗಿ? So this is the format of banking balance sheet. ಇಲ್ಲಿ again 2 years values. I'll just one by one ಓದ್ತಾ ಹೋಗ್ತೇನೆ. ಫಸ್ಟ್ ಹೆಡ್ಡಿಂಗ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್. ಇಲ್ಲಿ ನೋಡಿ ನೀವು ಸೆಕೆಂಡ್ ಕಾಲಮ್ ಶೆಡ್ಯೂಲ್ ನಂಬರ್, ಥರ್ಡ್ ಆ್ಯಂಡ್ ಫೋರ್ತ್ ಕಾಲಮ್ ಬಂದ್ಬಿಟ್ಟು ಅಮೌಂಟ್ ಕಾಲಮ್. ಸೊ ಟೋಟಲಿ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥದ್ದು 12 ಶೆಡ್ಯೂಲ್ಸ್. ಪ್ರತಿಯೊಂದಕ್ಕೂ ಶೆಡ್ಯೂಲ್ ಇದೆ ಇಲ್ಲಿ. ಆದರೆ ಇಲ್ಲಿ ನೋಡಿ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಶೆಡ್ಯೂಲ್ ನಂಬರ್ 11 ಆದಮೇಲೆ ಟೋಟಲ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಶೆಡ್ಯೂಲ್ ನಂಬರ್ 12 ಇದೆ, ಬಟ್ ಅದು ಟೋಟಲ್ ಆದಮೇಲೆ ಬರೀತಕ್ಕಂಥದ್ದು. ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತೇಳಿ ಹೇಳ್ತೇವೆ. ಕಂಟಿಂಜೆಂಟ್ ಲಯಬಿಲಿಟೀಸ್ ಅಲ್ಲಿ ಬರೋದು ಬಿಲ್ಸ್ ಫಾರ್ ಕಲೆಕ್ಷನ್. ಕ್ಲಿಯರ್? ಸೊ ಇದು ಒಂದು ಚೇಂಜ್ ಆಗ್ತಕ್ಕಂಥದ್ದು ನಿಮಗೆ. ಇನ್ ದಿಸ್ ಪಾಯಿಂಟ್ ಯು ವಿಲ್ ಬಿ ರೈಟಿಂಗ್ ಆಲ್ ದ 12 schedules amount here, but while totaling up you will end up with schedule number 11. ಇದು ನೆನಪಲ್ಲಿ ಇಟ್ಕೋಬೇಕು. ಸೊ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 means capital, reserves and surplus, schedule number 2, deposits, schedule number 3, borrowings, schedule number 4, other liabilities and provisions, schedule number 5. ಇದಿಷ್ಟು 1 to 5 ಬಂದ್ಬಿಟ್ಟು ಅಸೆಟ್ಸ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ ಸೈಡಿಗೆ ಬರ್ತಕ್ಕಂಥದ್ದು 1 to 5 ಶೆಡ್ಯೂಲ್ಸ್. ಅಸೆಟ್ ಸೈಡಿಗೆ ಬಂದರೆ 6 ಸ್ಟಾರ್ಟ್ ಆಗುತ್ತೆ, 12ಗೆ ಮುಗಿಯುತ್ತೆ. ಬಟ್ ನಾವು ಟೋಟಲ್ ಮಾಡುವಾಗ 11ಗೆ ಟೋಟಲ್ ಮಾಡ್ತೇವೆ. ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI, schedule number 6, balances with banks and money at call and short notice, schedule number 7, investments, schedule number 8, advances, schedule number 9, fixed assets, schedule number 10, other assets, schedule number 11. ಇಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಟ್ಯಾಲಿ ಆಗಬೇಕು. ಕಂಟಿಂಜೆಂಟ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ 12, ಅದರಲ್ಲಿ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳಿ ಬರುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ನೀವು ಕಂಪ್ನಿ ಅಕೌಂಟ್ಸಲ್ಲಾಗಲಿ ಇದೇ ಫಾರ್ಮೆಟನ್ನು ಫಾಲೋ ಅಪ್ ಮಾಡಿರ್ತೀರಾ. ಬಟ್ ಏನಂತ ಹೇಳಿದ್ರೆ ನಿಮಗೆ ಚೇಂಜಸ್ ಆಗ್ತಕ್ಕಂಥದ್ದು ಇಲ್ಲಿ
cash and balance with RBI, balances with banks and money at call and short notice. ಈ ಥರ ವರ್ಡ್ಸ್ಗಳು ಇಲ್ಲಿ ಚೇಂಜ್ ಆಗುತ್ತೆ. ಸೊ ಟೋಟಲ್ 12 ಶೆಡ್ಯೂಲ್ಸ್ ಅಲ್ಲಿ ಟೋಟಲ್ ಬ್ಯಾಲೆನ್ಸ್ ಶೀಟಿಗೆ ಬರ್ತಕ್ಕಂಥದ್ದು 12 ಶೆಡ್ಯೂಲ್ಸ್. ಕ್ಲಿಯರ್? ಅದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದರೆ ಶೆಡ್ಯೂಲ್ 13 ಇಂದ 16 ತನಕ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋದು. ಸೊ ಟೋಟಲಿ 16 ಶೆಡ್ಯೂಲ್ಸ್. ಆ 16 ಶೆಡ್ಯೂಲ್ಸ್ ಅಲ್ಲಿ 12 ಶೆಡ್ಯೂಲ್ಸ್ ಬ್ಯಾಲೆನ್ಸ್ ಶೀಟು, 4 ಶೆಡ್ಯೂಲ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದರಲ್ಲಿ 1 to 5 ಲಯಬಿಲಿಟೀಸಿಗೆ, 6 to 12 ಅಸೆಟ್ ಸೈಡ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮೇಟ್ ನಿಮಗೆ ಈ ಥರ ಇರುತ್ತೆ. ಸೇಮ್ ನೀವು ಕಂಪ್ನಿ ಅಕೌಂಟಲ್ಲಿ ಕಲ್ತಿದ್ರಲ್ಲ ಅದೇ ಥರ, ಬಟ್ ಏನಂದರೆ ಹೆಡ್ಡಿಂಗ್ಸ್ಗಳು ಚೇಂಜ್ ಆಗುತ್ತೆ. ಫಸ್ಟ್ ಇನ್ಕಮ್, ಇಂಟ್ರೆಸ್ಟ್ ಅರ್ನ್ಡ್, ಶೆಡ್ಯೂಲ್ ನಂಬರ್ 13. ಅದರ್ ಇನ್ಕಮ್, ಶೆಡ್ಯೂಲ್ ನಂಬರ್ 14. ನೆಕ್ಸ್ಟ್ ಎಕ್ಸ್ಪೆಂಡಿಚರ್, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಶೆಡ್ಯೂಲ್ ನಂಬರ್ 15. ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 16. ಇಲ್ಲಿ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಅಂತಿದೆ, ಬಟ್ ಇದಕ್ಕೆ ಶೆಡ್ಯೂಲ್ ನಂಬರ್ ಇಲ್ಲ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಎರಡನೇ ಚೇಂಜ್, ನೆನಪಲ್ಲಿ ಇಟ್ಕೋಬೇಕಾಗಿರೋದು ನೀವು. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ 11th ಶೆಡ್ಯೂಲ್ ಆದಮೇಲೆ ಟೋಟಲ್, ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಶೆಡ್ಯೂಲ್ ನಂಬರ್ 16 ಆದಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆದಮೇಲೆ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ನಾವು ಮಾಡಬೇಕು. ಸೊ ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆರ್ ಲಾಸ್ ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ, ಕರೆಂಟ್ ಇಯರ್ ಮತ್ತು ಲಾಸ್ಟ್ ಇಯರ್ ಪ್ರಾಫಿಟ್ ಆರ್ ಲಾಸ್ ಏನಾದ್ರು ಇತ್ತಂದ್ರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಟೋಟಲ್ ಸ್ಟ್ಯಾಚ್ಯುಟರಿ ರಿಸರ್ವ್ ಬಗ್ಗೆ ಹೇಳಿದ್ನಲ್ಲ ನೋಡಿ, ಇದೆಲ್ಲ ಪ್ರಾಫಿಟ್ ಬಂದಾದ್ಮೇಲೆ ಸ್ಟ್ಯಾಚ್ಯುಟರಿ ರಿಸರ್ವ್ಸಿಗೆ 25%. ಈಗ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ರೆ, ವೆದರ್ specific instruction given in about statutory reserve or not in the problem, but you have to transfer 25% of profit to statutory reserves before declaring any dividend. ನಿಮ್ಮ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ಏನಿದಾವಲ್ಲ, ಪ್ರಪೋಸ್ ಡಿವಿಡೆಂಡ್, ಅದರ್ ರಿಸರ್ವ್ಸ್, ಸ್ಟ್ಯಾಚ್ಯುಟರಿ ರಿಸರ್ವ್ಸ್, ಅವೆಲ್ಲ ಆಫ್ಟರ್ obtaining ಟೋಟಲ್ ಪ್ರಾಫಿಟ್ ವಿಲ್ ಡೂ. ಮತ್ತೆ ಈ ಸ್ಟ್ಯಾಚ್ಯುಟರಿ ರಿಸರ್ವ್ಗೆ ಏನಾದರೂ ಪ್ರಾವಿಷನ್ಸ್ ಮಾಡೋದಿತ್ತಂದ್ರೆ ಈ ಟೋಟಲ್ ಅಮೌಂಟ್ ಮೇಲಲ್ಲ, ಆ ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ, ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ ನಾವು ಈ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ನ ಕ್ಯಾಲ್ಕುಲೇಟ್ ಮಾಡೋದು. ಕ್ಲಿಯರ್? ಈ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಏನ್ ಬರುತ್ತೆ ಅಂತೇಳಿ ಹೇಳಿದ್ರೆ, ಡೌಟ್ಫುಲ್ ಡೆಟ್ಸ್. ಈಗ ನಿಮಗಿದು ಮೀನಿಂಗ್ ಗೊತ್ತಿರ್ಬೇಕಲ್ಲ. ಯಾರಾದ್ರೂ ಇದ್ರ ಮೀನಿಂಗ್ ಹೇಳ್ತೀರಾ? ಡೌಟ್ಫುಲ್ ಡೆಟ್ಸ್ ಮತ್ತೆ ಬ್ಯಾಡ್ ಡೆಟ್ಸ್. Can anybody tell? Doubtful debts are the debts which are doubtful, like it may come or may not come. Bad debts are those debts which does not come. So bad debts means totally irrecoverable. It is not possible to recover. But doubtful debts might be recoverable. Might come, may not come. Like that. But what happens when it becomes, ಈಗ ಬ್ಯಾಂಕ್ನವರು ಸಾಲ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ನೀನು ಬ್ಯಾಂಕ್ ನಡೆಸ್ತಾ ಇದೀಯಾ, ನೀನು ನನಗೆ ಸಾಲ ಕೊಟ್ಟಿದೀಯಾ. ಈಗ ನಾನು ನನ್ನ ಕಡೆಯಿಂದ ಈಗ ಸಾಲ ನಿನಗೆ ರಿಕವರಿ ಆಗ್ತಿಲ್ಲ. ಆವಾಗ ನೀನೇನ್ ಮಾಡ್ತೀಯ? ಬ್ಯಾಡ್ ಡೆಟ್ಸ್ ಅಂತೇಳಿ ಹೇಳ್ತೀಯ. ಬಟ್ ಇದು ಬ್ಯಾಂಕಿಗೆ ಏನಾಗುತ್ತೆ? ಬ್ಯಾಂಕಿಗೆ ಬೇಕೇ ಬೇಕಲ್ವಾ ಇದು ವಾಪಸ್ಸು. ಸೊ ಅವಾಗ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನೀವು ಬ್ಯಾಡ್ ಡೆಟ್ಸ್ ಅಂತೇಳಿ ತೋರಿಸ್ತೀರಾ. ಇದೇ ತರ ಲೋನ್ ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ರೀಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಹೇಗೆ ರನ್ ಆಗ್ಬೇಕು? ಸೊ ಯಾವಾಗ ಈ ಡೌಟ್ಫುಲ್ ಡೆಟ್ಸ್ ಮತ್ತೆ ಬ್ಯಾಡ್ ಡೆಟ್ಸ್ ಆಗುತ್ತೆ, ಇದನ್ನ ಬ್ಯಾಂಕಿಂಗ್ ಟರ್ಮಿನಾಲಜಿಯಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ ಹೇಳ್ತೇವೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್.
ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ 1 ವರ್ಷ ಡೌಟ್ಫುಲ್ ಆದ್ರೆ ಎಷ್ಟು, 2 ವರ್ಷ ಡೌಟ್ಫುಲ್ ಆದ್ರೆ ಎಷ್ಟು, ಮೋರ್ ದೆನ್ 3 years ಆಯ್ತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಪ್ರಾವಿಷನ್ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ರೂಲ್ ಇದೆ. ಆ ರೂಲ್ ಪ್ರಕಾರ ನಮಗೆ ಡೆಟ್ಸ್ ರಿಕವರಿ ಆಗುತ್ತೋ ಇಲ್ಲೋ ಈ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸಿಗೆ ಎಷ್ಟು ಅಮೌಂಟು ಫಾರ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ಗೆ ತಗೊಳ್ಬೇಕು ಅಂತ ಹೇಳಿ ಒಂದು ರೂಲ್ ಇದೆ. ಆ ರೂಲ್ ಪ್ರಕಾರ ನಾವು ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್? ಸೊ ಇಲ್ಲಿ ನಿಮಗೆ ಈ ಚಾಪ್ಟರ್ ಅಲ್ಲಿ ಏನ್ ಕೆಲಸ ಅಂತ ಹೇಳಿದ್ರೆ, ಲುಕ್ ಅಟ್ ಹಿಯರ್, ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದರ ಜೊತೆಗೆ ನೀವು ಶೆಡ್ಯೂಲ್ಸ್ ಪ್ರಿಪೇರ್ ಮಾಡಬೇಕು. ಈಗ ನೀವು ಲಾಸ್ಟ್ ಕಲ್ತಿರೋ ಚಾಪ್ಟರ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ವೇ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್. ಅದೇ ಬೇರೆ ಚಾಪ್ಟರ್, ಇದೇ ಬೇರೆ ಚಾಪ್ಟರ್. ಸೊ ಇಲ್ಲಿ ಏನು ಅಂತೇಳಿ ಹೇಳಿದ್ರೆ, ನಿಮಗಿದು ಎಕ್ಸಾಮಿಗೆ ಗ್ಯಾರಂಟಿ 15 ಮಾರ್ಕ್ಸ್ ಕ್ವಶನ್, 10 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ ಈ ಚಾಪ್ಟರ್ ಇಂದ. ಇಲ್ಲಿ ಏನು ಅಂತೇಳಿ ಹೇಳಿದ್ರೆ, ನೀವು ಈ ಫಾರ್ಮೆಟ್ ಅನ್ನ ನೆನಪಲ್ಲಿ ಇಟ್ಕೋಬೇಕು. ಕಂಪ್ಲೀಟ್. Without knowing the format, you are not able to solve the problem correctly. ಸಿಂಪಲ್ ಇದೆ, ಬಟ್ 16 ಶೆಡ್ಯೂಲ್ಸ್ ನೀವು ಪ್ರಿಪೇರ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲಿ ಹೇಳಿ ಬಿಡ್ಲಿ. ಈಗ ಎಕ್ಸಾಂಪಲ್ ಬಾರೋಯಿಂಗ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳಿದ್ರು, ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ಸ್ ನಿಲ್ ಅಂತ ಬರೀಲೇಬೇಕು. You have to write all the 16 schedules. Thereafter, you have to prepare profit and loss account and balance sheet. ಸೊ ಇಲ್ಲಿಗ ಡೆಪಾಸಿಟ್ಸ್ ಅಂತ ಹೇಳಿದಾವೆ. ಡೆಪಾಸಿಟ್ಸ್ ಅಂದ್ರೆ ಯಾವ್ದಾವ್ದು ಇರುತ್ತೆ ಹೇಳ್ತೀರಾ? ಫಿಕ್ಸ್ಡ್ ಡೆಪಾಸಿಟ್ಸ್, ಕೇಳಿಸ್ತಾ ಇಲ್ಲ. Recurring deposits, savings. ಬಾರೋಯಿಂಗ್ಸ್ ಅಂದ್ರೆ Borrowings is different from this deposit. ನಾಟ್ ಆಡಿಬಲ್ ಯುವರ್ ವಾಯ್ಸ್. Sir, borrowings is different from deposits. ಈಗ ನಾರ್ಮಲಿ ಡೆಪಾಸಿಟ್ಸ್ ಆಯ್ತು ಅಂತ ಹೇಳಿದ್ರೆ ಅದು ಅಸೆಟ್ ಆಗ್ಬೇಕಲ್ವಾ? ಬಟ್ ನಾವು ಲಯಬಿಲಿಟಿ ಸೈಡ್ ತೋರಿಸ್ತಾ ಇದ್ದೇವಲ್ವಾ? That is personal account ಅಲ್ವಾ ಸರ್? ಇದು ಒಂದು ಡೌಟ್ ಎಲ್ರಿಗೂ ಇರುತ್ತೆ, ಅದಕ್ಕೆ ನಾನು ಕೇಳ್ತಾ ಇರೋದು ಇದು. ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ಯಾರು ಕಸ್ಟಮರ್ ಹೋಲ್ಡರ್, ಐ ಮೀನ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಇರ್ತಾರೆ, ಸೊ ದಟ್ ಈಸ್ ಹಿಸ್ ಪರ್ಸನಲ್ ಡೆಪಾಸಿಟ್. ಇಟ್ಸ್ ನಾಟ್ ದ ಡೆಪಾಸಿಟ್ ಆಫ್ ದ ಬ್ಯಾಂಕ್ ಅಲ್ವಾ? ಇನ್ ದ ಸೆನ್ಸ್ ಅವನ ಹೆಸರಲ್ಲೇ ಇರುತ್ತೆ, ಯಾವತ್ತಿದ್ರೂ ಅದು ಅವನಿಗೆ ಹೋಗ್ಬೇಕು. ಸೊ ಇಟ್ ಇಸ್ ಲಯಬಿಲಿಟಿ ಫಾರ್ ದ ಬ್ಯಾಂಕ್ ಇನ್ ಅದು ಅಸೆಟ್ ಆಗೋಕ್ ಸಾಧ್ಯ ಇಲ್ಲ. ನೀವೆಲ್ಲರೂ ಮೈಂಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಡೆಪಾಸಿಟ್ಸ್, ಟರ್ಮ್ ಡೆಪಾಸಿಟ್ಸ್ ಅಂತ ಹೇಳಿ ಏನಾದ್ರು ಬಂತು ಅಂತ ಹೇಳಿದ್ರೆ ಅದು ನಾರ್ಮಲಿ ಏನಂತ ಹೇಳಿದ್ರೆ ಒಂಥರ ಮೈಂಡ್ ಅಲ್ಲಿ ಅಸೆಟ್ ಅನ್ನೋ ತರ ಕುತ್ಕೊಂಡಿರುತ್ತೆ. ನಾನು ಇಲ್ಲಿ ಬ್ಯಾಂಕಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇರೋದು, ಬ್ಯಾಂಕಿಂಗ್ ಫೈನಲ್ ಅಕೌಂಟ್ಸ್ ಕಲಿತಾ ಇರೋದು. ನಾನು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ಸ್ ಇಟ್ರೆ ಅದು ನನಗೆ ಅಸೆಟ್, ಬ್ಯಾಂಕಿಗೆ ಅಸೆಟ್ ಅಲ್ಲ. ಅಟ್ ಎನಿ ಕಾಸ್ಟ್ ಬ್ಯಾಂಕ್ ಆ ಫಿಕ್ಸ್ಡ್ ಟರ್ಮ್ ಮುಗಿದ್ಮೇಲೆ ಈ ಡೆಪಾಸಿಟ್ ಮತ್ತೆ ನಮಗೆ ವಾಪಸ್ ಕೊಡ್ಲೇಬೇಕು. ದಟ್ಸ್ ವೈ ಇಟ್ ಈಸ್ ಶೋಯಿಂಗ್ ಹಿಯರ್ ಇನ್ ದ ಲಯಬಿಲಿಟೀಸ್. ಯಾಕಂತ ಹೇಳಿದ್ರೆ ನಾವು ಪ್ರಾಬ್ಲಮ್ ಮಾಡುವಾಗ ಈಗ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಹೇಳಿ ಕೊಟ್ಬಿಡ್ತೇವೆ. ಅದು ಏನಾಗಿದೆ ಅಂತ ಹೇಳಿದ್ರೆ ಅದು ಒಂಥರ ನ್ಯಾಚುರಲ್ ಟೆಂಡೆನ್ಸಿ, ಅದು ಅಸೆಟ್ ಅಂತ ಹೇಳಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಅಡ್ವಾನ್ಸಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬರೆದು ಬಿಡ್ತೇವೆ, ವಿಚ್ ಈಸ್ ರಾಂಗ್. ಆಮೇಲೆ ಇದು ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಏನ್ ಹೇಳ್ತಾ ಇದ್ದೀನಿ. ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದಿಸ್ ಕಂಟಿಂಜೆಂಟ್ ಲಯಬಿಲಿಟಿ? Have you heard this? Contingent means unforeseen events. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬಿಲ್ ಫಾರ್ ಕಲೆಕ್ಷನ್ ಅಂತ ಹೇಳಿ. ಈಗ ನಾವು ಕಲೆಕ್ಷನ್ ಕಳ್ಸಿರ್ತೇವೆ, ಅದು ನಾವು ಕಳ್ಸಿರ್ತಕ್ಕಂಥ ಎಲ್ಲಾ ಬಿಲ್ಲು ಕಲೆಕ್ಟ್ ಆಗುತ್ತೋ ಅಥವಾ ರಿಜೆಕ್ಟ್ ಆಗುತ್ತೋ ಗೊತ್ತಿರಲ್ಲ. ಸೊ ಇಟ್ ಈಸ್ ನಾಟ್ ಕಂಪ್ಲೀಟ್ ಟ್ರಾನ್ಸಾಕ್ಷನ್. ಇದು ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅನ್ಫೋರ್ಸೀನ್ ಲಯಬಿಲಿಟಿ ಅರೈಸ್ ಆಗ್ತಕ್ಕಂಥದ್ದು, ಅದನ್ನ ನಾವು ಕಂಟಿಂಜೆಂಟ್ ಲಯಬಿಲಿಟಿ ಮೇ ಅರೈಸ್ ಇನ್ ಫ್ಯೂಚರ್.
ಆ ಫ್ಯೂಚರ್ ಲಯಬಿಲಿಟಿ ಅರೈಸ್ ಆಗೋದನ್ನ ನಾವು ಕಂಟಿಂಜೆಂಟ್ ಲಯಬಿಲಿಟಿ ಅಂತೇಳಿ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಚೆಕ್ ಕೊಟ್ರೆ ನಿಮಗೆ ದುಡ್ಡು ಬಂದಂಗ? ನಾನು ಕೇಳಿದ ಪ್ರಶ್ನೆ ಸರಿ ಇದೆಯಾ? ಈಗ ನಾನು ನಿಮ್ಮ ಹೆಸರಿಗೆ ಒಂದು ಚೆಕ್ ಕೊಡ್ತೇನೆ, ಅದರ ಅರ್ಥ ನಿಮಗೆ ದುಡ್ಡು ಬಂದಂಗ? ನೋ ಸರ್. ಎಲ್ರು ಈ ತರ ಯೋಚನೆ ಮಾಡ್ಬೇಕಿಲ್ಲಿ. ಬ್ಯಾಂಕಿಂಗ್ ಅಕೌಂಟ್ ಇದು ಪ್ರಿಪೇರ್ ಮಾಡುವಾಗ ಚೆಕ್ ಕೊಟ್ಟಿದ್ದೇನೆ, ಅಫ್ಕೋರ್ಸ್ ಇಟ್ ಈಸ್ ಎ ಡ್ರಾಫ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವಾಗ ಅದು ಚೆಕ್ ನಿಮಗೆ ಎನ್ ಕ್ಯಾಶ್ ಆದ್ರೆ ಮಾತ್ರ ನಿಮಗೆ ದುಡ್ಡು ಸಿಗೋದು. ಇಲ್ಲ ಚೆಕ್ ನನ್ನ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಯ್ತು, ನಿಮಗೆ ದುಡ್ಡು ಸಿಗಲ್ಲ. ನಾನು ನಿಮಗೆ ಚೆಕ್ ಕೊಟ್ಟ ತಕ್ಷಣ ನಿಮಗೆ ದುಡ್ಡು ಬಂತು ಅಂತ ಅರ್ಥ ಅಲ್ಲ. ಈ ತರದ ಕೆಲವೊಂದು ಪಾಸಿಬಿಲಿಟೀಸ್ ಇರುತ್ತೆ, ಅದನ್ನ ನಾವು ಕಂಟಿಂಜೆಂಟ್ ಲಯಬಿಲಿಟಿ. ಸೊ ಅವಾಗ ಅದು ಟೋಟಲ್ ಕ್ಲಿಯರೆನ್ಸ್ ಸಿಗೋಲ್ಲ. ಯಾವಾಗ ಎನ್ ಕ್ಯಾಶ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಅವಾಗ ಅದು ಬಿಲ್ ರಿಯಲೈಸ್ ಆಗಿರೋ ತರ ಅರ್ಥ, ಅಂದ್ರೆ ಚೆಕ್ ಎನ್ ಕ್ಯಾಶ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ನಿಮಗಿಲ್ಲಿ ಕಷ್ಟ ಏನೂ ಇಲ್ಲ. ನೀವು ಯಾವುದೇ ಶೆಡ್ಯೂಲ್ ಪ್ರಿಪೇರ್ ಮಾಡ್ಬೇಕಂದ್ರೆ, ಈಗ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 ಇಲ್ಲಿ 2 ವರ್ಷದ ಕಾಲಮ್ಮೆ ಹಾಕೊಳ್ಬೇಕು. ಬಟ್ ನಾರ್ಮಲಿ ಪ್ರಾಕ್ಟೀಸ್ ಮಾಡುತ್ತಾ ಮಾಡ್ತಾ ಏನಾಗುತ್ತೆ, ನಾವು ಒಂದೇ ಕಾಲಮ್ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ಬಟ್ ಈ ತರ ಪ್ರೆಸೆಂಟ್ ಮಾಡೋದು ಒಳ್ಳೇದು. ಫಸ್ಟ್ ಕಾಲಮ್ ವಿಲ್ ಬಿ ದ ಕರೆಂಟ್ ಇಯರ್ ವ್ಯಾಲ್ಯೂ, ಸೆಕೆಂಡ್ ಕಾಲಮ್ ವಿಲ್ ಬಿ ದ ಪ್ರೀವಿಯಸ್ ಇಯರ್ ವ್ಯಾಲ್ಯೂ. ಬಟ್ ನಮಗೆ ಪ್ರಾಬ್ಲಮ್ ಅಲ್ಲಿ ಪ್ರೀವಿಯಸ್ ಇಯರ್ ವ್ಯಾಲ್ಯೂಸ್ ಕೊಡಲ್ಲ, ಹಾಗಾಗಿ ಒಂದು ಕಾಲಮ್ ನಾವು ಮೇಂಟೈನ್ ಮಾಡಿದ್ರು ಇಟ್ ವಿಲ್ ಬಿ ಓಕೆ. ಬಟ್ ಶೆಡ್ಯೂಲ್ ಮಾತ್ರ ಆಲ್ ದ 16 ಶೆಡ್ಯೂಲ್ಸ್ಗೆ ನೀವು ಲೈನ್ಸ್ ಹಾಕ್ಲೇಬೇಕು. ಮರೆಯಬಾರ್ದು ಏನು ಅಂತೇಳಿ ಹೇಳಿದ್ರೆ, ಒಂದು ಸ್ಟ್ಯಾಚ್ಯುಟರಿ ರಿಸರ್ವ್ ಆಫ್ಟರ್ ಫೈಂಡಿಂಗ್ ಔಟ್ ಪ್ರಾಫಿಟ್, ಸ್ಟ್ಯಾಚ್ಯುಟರಿ ರಿಸರ್ವ್ ಪ್ರಾಬ್ಲಮ್ ಅಲ್ಲಿ ಹೇಳಿ ಬಿಡ್ಲಿ 25% ಕಣ್ಣು ಮುಚ್ಕೊಂಡು ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡುವಾಗ ಅದರ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 11 ಆದ್ಮೇಲೆ ಟೋಟಲ್ ಮಾಡ್ತಕ್ಕಂಥದ್ದು. ಈ 2 ಪಾಯಿಂಟ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನಾನತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ ಹೇಳಿದೆ, NPA. ಆ NPA ಏನಾದರೂ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿತ್ತು ಅಂತ ಹೇಳಿದ್ರೆ ಅದು ಇಲ್ಲಿ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಂತೇಳಿ ಹೇಳ್ತಾರೆ. ಡೌಟ್ಫುಲ್, ಕಂಪ್ಲೀಟ್ ಡೌಟ್ಫುಲ್ ಮತ್ತೆ ಬ್ಯಾಡ್ ಡೇಟ್ಸ್ ಆಯ್ತು ಅಂತ ಹೇಳಿದ್ರೆ 1 ವರ್ಷ 2 ವರ್ಷ 3 ವರ್ಷ ನೋಡ್ತಾರೆ. ಅದು ಯಾವ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ತೋರಿಸ್ಬೇಕು ಅಂತೇಳಿ ಪರ್ಸೆಂಟೇಜ್ ವೈಸ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೇನೆ. ನಿಮಗೀಗ ಏನಾದರೂ ಡೌಟ್ಸ್ಗಳು ಇದ್ರೆ ಕೇಳಬಹುದು. ಏನಾದ್ರು ಡೌಟ್ಸ್ಗಳು ಇದ್ರೆ ಕೇಳಬಹುದು. ಡೌಟ್ಸ್ ಇದೆಯಾ? ಸೊ ಶೆಡ್ಯೂಲ್ 1 ಕ್ಯಾಪಿಟಲ್, ಇಲ್ಲಿ ಕ್ಯಾಪಿಟಲ್ ಐಟಮ್ಸ್ ಬಿಟ್ರೆ ಬೇರೆ ಏನು ಬರಲ್ಲ. ಲೈಕ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಕಂಪನಿ ಅಕೌಂಟ್ಸ್, ಓನ್ಲಿ ದ ಆಥರೈಸ್ಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್, ಇಶ್ಯೂಡ್, ಕಾಲ್ಡ್ ಅಪ್, ಪೇಯ್ಡ್ ಅಪ್ ಅನ್ನೋದು ಏನಿರುತ್ತಲ್ಲ ಅಷ್ಟು ಮಾತ್ರ ಇಲ್ಲಿ ಬರೋದು. ಶೆಡ್ಯೂಲ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಆಲ್ ಟೈಪ್ಸ್ ಆಫ್ ರಿಸರ್ವ್ಸ್ ಏನೇನಿರುತ್ತೆ ಅದೆಲ್ಲ ಇಲ್ಲಿ ಇನ್ಕ್ಲೂಡಿಂಗ್ ಕರೆಂಟ್ ಇಯರ್ ಪ್ರಾಫಿಟ್. ಇದು ಪಬ್ಲಿಕ್ ಡೆಪಾಸಿಟ್ಸ್, ಕಂಪನಿ ಬ್ಯಾಂಕಲ್ಲಿ ಯಾರ್ಯಾರು ಡೆಪಾಸಿಟ್ಸ್ ಇಟ್ಟಿರ್ತಾರೆ ಅದರ ಟೋಟಲ್ ಅಮೌಂಟ್ ಇದು. ನೆಕ್ಸ್ಟ್ ಬಾರೋಯಿಂಗ್ಸ್ ಅಂತ ಹೇಳಿ ಹೇಳಿದ್ರೆ ಬ್ಯಾಂಕ್ ಸಾಲ ಕೊಟ್ಟಿರೋದ ಅಥವಾ ಬ್ಯಾಂಕ್ ಸಾಲ ಮಾಡಿರೋದಂತ ಅರ್ಥನ ಇದು? ಯಾರಾದ್ರೂ ಹೇಳ್ತೀರಾ? ಬ್ಯಾಂಕ್ ಬೇರೆಯವ್ರ ಹತ್ರ ಬಾರೋ ಮಾಡಿರೋದ ಅಥವಾ ಬ್ಯಾಂಕ್ನವರು ಬೇರೆಯವರಿಗೆ ದುಡ್ಡು ಕೊಟ್ಟಿರೋದ ಸಾಲದ ರೂಪದಲ್ಲಿ? ಬಾರೋಯಿಂಗ್ಸ್ ಅಂದ್ರೆ ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು?
ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಲ್ಲ? ಭೂಮಿತಾ, ಭೂಮಿತಾ, Yes, sir. ಈಗ ಬಾರೋಯಿಂಗ್ಸ್ ಅಂತೇಳಿ ಹೇಳಿದ್ನಲ್ಲ, ನಾವ್ ಇವಾಗ ಬ್ಯಾಂಕಿಂಗ್ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು. ಇದು ಬಾರೋಯಿಂಗ್ಸ್ ಅಂತೇಳಿ ಹೇಳಿದ್ರೆ ಬ್ಯಾಂಕ್ ಬೇರೆಯವ್ರ ಹತ್ರ ಸಾಲ ಮಾಡಿರೋದ ಅಥವಾ ಬ್ಯಾಂಕ್ ಬೇರೆಯವ್ರಿಗೆ ಸಾಲ ಕೊಟ್ಟಿರೋದ, ಅಂದ್ರೆ ಕಸ್ಟಮರ್ಸಿಗೆ ಸಾಲ ಕೊಟ್ಟಿರೋದ? ಎಲ್ರಿಗೂ ಗೊತ್ತು ಬಾರೋಯಿಂಗ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಲೋನ್ ತರ ಅರ್ಥ ಮಾಡ್ಕೊಂಡಿರ್ತೀರಾ. ಬ್ಯಾಂಕ್ ಬೇರೆಯವ್ರ ಹತ್ರ ತಗೊಂಡಿರೋದು, ಮೇ ಬಿ ಲೈಕ್ RBI ಎಕ್ಸೆಟ್ರಾ. ಸೊ ಇಲ್ಲಿ ಬಾರೋಯಿಂಗ್ಸ್ ಅಂತ ಹೇಳಿ ಬಂದ್ರೆ ಬ್ಯಾಂಕ್ ಬೇರೆಯವ್ರ ಹತ್ರ ಸಾಲ ಮಾಡಿರೋದು, ಇದು ತಿಳ್ಕೊಳ್ಳಿ. ಇದು ಹಾಗಾದ್ರೆ ಬ್ಯಾಂಕ್ ನಮಗೆ ಕೊಡುತ್ತಲ್ಲ ಲೋನು, ಅದೆಲ್ಲಿ ಬರುತ್ತೆ ಅಂದ್ರೆ ಅದು ಅಸೆಟ್ ಸೈಡ್. ಯಾಕಂತ ಹೇಳಿದ್ರೆ ಅದನ್ನ ಅಡ್ವಾನ್ಸಸ್ ಅಲ್ಲಿ ನಾವು ತೋರಿಸ್ತೇವೆ, ಅಸೆಟ್ ಸೈಡ್ ಬರುತ್ತೆ. ಯಾಕಂದ್ರೆ ಅದು ಬ್ಯಾಂಕಿಗೆ ವಾಪಸ್ ಕಟ್ಟಬೇಕು. ನಾವು ಬ್ಯಾಂಕಿಂದ ಸಾಲ ತಗೊಂಡ್ರೆ ವಾಪಸ್ ಬ್ಯಾಂಕಿಗೆ ಕಟ್ಟಬೇಕು, ಅದನ್ನ ಅವರು ಅಸೆಟ್ ಸೈಡ್ ತೋರಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು. ನೀವು ಕಂಪ್ನಿ ಅಕೌಂಟ್ಸ್ ಮಾಡುವಾಗ ಲೋನ್ ಅಂತ ಹೇಳಿ ಬಂದ್ರೆ ಲಯಬಿಲಿಟಿ ಅನ್ನೋ ತರ ಇರುತ್ತೆ. ಇಲ್ಲಿ ಅದೇ ಕೇಳ್ತಾರೆ, ಇಲ್ಲಿ ಅಡ್ವಾನ್ಸಸ್ ಅಂತೇಳಿ ಹೆಡ್ಡಿಂಗ್ ಅಲ್ಲಿ ನಾವು ಅದನ್ನ ತೋರಿಸೋದು. ಟೋಟಲ್ ಲೋನ್ಸ್ ಗಿವನ್, ಟೋಟಲ್ ಲೋನ್ ರಿಸೀವ್ಡ್ ಅನ್ನೋ ತರ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಸೊ ಈ ಒಂದು ಸಣ್ಣ ಪುಟ್ಟ ಕಾನ್ಸೆಪ್ಟ್ಗಳು ಸ್ವಲ್ಪ ನೀವು ಟ್ಯೂನ್ ಅಪ್ ಆದ್ರೆ ಈ ಚಾಪ್ಟರ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಈ ಬಾರೋಯಿಂಗ್ಸ್ ಮೇ ಬಿ ಬಾರೋ ಫ್ರಮ್ RBI ಆರ್ ಅದರ್ ಬ್ಯಾಂಕ್ಸ್, ವಾಟ್ ಎವರ್ ದಟ್ ಎಕ್ಸ್ಟರ್ನಲ್ ಬ್ಯಾಂಕ್ ಏನಿದೆ ಎಕ್ಸ್ಟರ್ನಲ್ ಅವ್ರ ಜೊತೆ ಬಾರೋ ಮಾಡಿರ್ತಕ್ಕಂಥದ್ದು. ಇನ್ ಅದರ್ ಲಯಬಿಲಿಟೀಸ್ ಅಂದ್ರೆ ನಿಮ್ಗೆ ಗೊತ್ತು, ಟ್ಯಾಕ್ಸ್ ಪೇ ಮಾಡೋದಾಗಿರ್ಬೋದು ಅಥವಾ ಇಂಟೀರಿಯಂ ಡಿವಿಡೆಂಡ್ ಡಿಕ್ಲೇರ್ ಮಾಡೋದಾಗಿರ್ಬೋದು, ವಾಟ್ ಎವರ್ ಆ ಥರದ್ದು ಎಕ್ಸ್ಪೆನ್ಸಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕಡೆ ಇಲ್ಲಿ ಬರುತ್ತೆ. ಸೊ ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI ಅಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ ಆಗಲಿ ಕೆಲವೊಂದು ಡೆಪಾಸಿಟ್ ತರ, ಕೆಲವೊಂದು ರಿಸರ್ವ್ ತರ RBI ಅಲ್ಲಿ ಇಡಬೇಕು. ಎಕ್ಸಾಂಪಲ್ ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಏನಿರುತ್ತೆ, ಬ್ಯಾಂಕಿನ ಕ್ಯಾಶ್ ಬ್ಯಾಲೆನ್ಸು ಮತ್ತೆ RBI ಹತ್ರ ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ ಆ ಬ್ಯಾಂಕಿಂದು ಅನ್ನೋದು ನಮಗೆ ಇಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗೋದು. ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ಸ್ ಅಂಡ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ಯಾವುದೋ ಒಂದು ಬ್ಯಾಂಕಿಂದು ಬೇರೆ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಬ್ಯಾಲೆನ್ಸ್ ಇತ್ತು ಅಂದ್ರೆ ಆ ಐಟಮ್ಸ್ ಇಲ್ಲಿ ಬರುತ್ತಕ್ಕಂಥದ್ದು. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂತ ಹೇಳಿದ್ರೆ ನೀವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದಿದಿರಲ್ಲ ನಂಗೆ ಗೊತ್ತಿಲ್ಲ. ಮನಿ ಮಾರ್ಕೆಟ್ ಅಲ್ಲಿ ಅದರಲ್ಲಿ ಇದು ಕಾಲ್ ರೇಟ್, ಶಾರ್ಟ್ ನೋಟಿಸ್ ಅಂತ ಹೇಳಿ ಬರುತ್ತೆ. ಅಂತ ಹೇಳಿದ್ರೆ ಇದು ಓವರ್ ದ ಕಾಲ್ ಎಮರ್ಜೆನ್ಸಿ ಟೈಮಲ್ಲಿ, ಈಗ ಬ್ಯಾಂಕಲ್ಲಿ ಏನಾದ್ರು ಕ್ಯಾಶ್ ಶಾರ್ಟೇಜ್ ಆಗಿದ್ರೆ ಬೇರೆ ಬ್ರಾಂಚಿಗೆ ಫೋನ್ ಮಾಡಿ ಎಮರ್ಜೆನ್ಸಿ ಕ್ಯಾಶ್ ತರಿಸ್ಕೊಳ್ತಾರೆ. ಸೊ ಅದನ್ನ ನಾವು ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, ಇದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಆಸ್ ಯು ನೋ, ಅಡ್ವಾನ್ಸಸ್ ಅಂತೇಳಿ ಹೇಳಿದ್ನಲ್ಲ, ಇದು ಬ್ಯಾಂಕ್ ಕಸ್ಟಮರ್ಸ್ಗೆ ಕೊಟ್ಟಿರ್ತಕ್ಕಂಥ ಲೋನ್ಸ್ ಎಲ್ಲ, ಆಲ್ ಟೈಪ್ಸ್ ಆಫ್ ಲೋನ್ಸ್, ಗೋಲ್ಡ್ ಲೋನ್, ಅಗ್ರಿಕಲ್ಚರಲ್ ಲೋನ್, ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ ಲೋನ್, ಏನಿರುತ್ತಲ್ಲ ಆಲ್ ಟೈಪ್ಸ್ ಆಫ್ ಲೋನ್ ಕಸ್ಟಮರ್ಸ್ಗೆ ಏನು ಕೊಟ್ಟಿರ್ತಾರೆ ಅದು ಈ ಹೆಡ್ಡಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಅದೇ ಬ್ಯಾಂಕ್ ಬೇರೆಯವ್ರ ಹತ್ರ ಏನು ಸಾಲ ಮಾಡಿರುತ್ತೆ ಅದು ಬಾರೋಯಿಂಗ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇದೆರಡನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿರಿ. ಕ್ಲಿಯರ್? ಇನ್ ಫಿಕ್ಸೆಡ್ ಅಸೆಟ್ಸ್, ಅದರ್ ಅಸೆಟ್ಸ್ ಬಗ್ಗೆ ನಿಮ್ಗೆ ಗೊತ್ತು. ಕಂಟಿಂಜೆಂಟ್ ಲಯಬಿಲಿಟಿ ವಿಚ್ ಈಸ್ ದ ಲಯಬಿಲಿಟಿ ಮೇ ಅರೈಸ್ ಇನ್ ಫ್ಯೂಚರ್ ಬಟ್ ನಾಟ್ ಶೋರ್ ಎಟ್. ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಫೂಟ್ ನೋಟ್ ಅಲ್ಲಿ ತೋರಿಸ್ತೇವೆ. ಇದನ್ನ ಟೋಟಲಿಗೆ ಕನ್ಸಿಡರ್ ಮಾಡಲ್ಲ, ಇದನ್ನ ನಾವು ಟೋಟಲಿಗೆ ಕನ್ಸಿಡರ್ ಮಾಡಲ್ಲ, ನೆನಪಲ್ಲಿ ಇಟ್ಕೋಬೇಕು. ಇದನ್ನು ಶೆಡ್ಯೂಲ್ ನಂಬರ್ 12 ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಟೋಟಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ಸ್. ಮತ್ತೆ ಇಲ್ಲಿ ಶೆಡ್ಯೂಲ್ ನಂಬರ್ 13 ಮತ್ತೆ ಶೆಡ್ಯೂಲ್ ನಂಬರ್ 15 ಅಂತ ಹೇಳಿ ಎರಡಿದಾವೆ. ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ಡ್ ಮತ್ತೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದೆ. ಇಂಟ್ರೆಸ್ಟ್ ಅರ್ನ್ಡ್ ಅಂದ್ರೆ ಯಾವುದು? ಯಾರಾದ್ರೂ ಹೇಳ್ತೀರಾ? Interest earned from loans. That is from the customers.
ಹೇಳ್ಬೋದಾ ಹಿಂಗೆ? ಎಸ್ ಸರ್. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದ್ರೆ ನಾವು ಡಿಫ್ರೆಂಟ್ ಡೆಪಾಸಿಟ್ಸ್ ಡಿಫ್ರೆಂಟ್ ಇಂಟ್ರೆಸ್ಟ್ ಗಿವನ್. ಈಗ ನಮ್ಮ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಇಟ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕು, ಆ ತರದ ಎಕ್ಸ್ಪೆನ್ಸಸ್ ಇಲ್ಲಿ. ಅದೇ ನೀವು ಈಗ ನೀವು ಫಿಕ್ಸ್ಡ್ ಡೆಪಾಸಿಟ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಅಸೆಟ್ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ, ಎಲ್ಲ ಒಂದು ರಾಂಗ್ ಟೆಂಡೆನ್ಸಿ ಇರುತ್ತೆ ಅಂತ ಹೇಳಿ. ಬಿಕಾಸ್ ಈಗ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಬಂದ್ರೆ ನಮಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ನಾವು ಇಂಟ್ರೆಸ್ಟ್ ಅರ್ನ್ಡ್ ಅಲ್ಲಿ ತಗೊಳ್ತೇವೆ. ಬಟ್ ಹಿಯರ್ ನಾಟ್ ದ ಕೇಸು. ಬಿಕಾಸ್ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಬ್ಯಾಂಕ್ ಏನಾದರೂ ಇಂಟ್ರೆಸ್ಟ್ ಕೊಟ್ರೆ ಅದು ಬ್ಯಾಂಕಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ದೋಸ್ ಥಿಂಗ್ಸ್, ಯಾವ್ದಾದ್ರು ರಿಕರಿಂಗ್ ಡೆಪಾಸಿಟ್, ಟರ್ಮ್ ಡೆಪಾಸಿಟ್, ಏನೇನೋ ಡೆಪಾಸಿಟ್ಸ್ಗಳು ಇರ್ತಾವಲ್ಲ, ಆ ಡೆಪಾಸಿಟ್ಸ್ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಇಂಟ್ರೆಸ್ಟು ಇಲ್ಲಿ ಬ್ಯಾಂಕಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಆ ಎಕ್ಸ್ಪೆನ್ಸಸ್ಸನ್ನು ನಾವು ಈ ಶೆಡ್ಯೂಲ್ ನಂಬರ್ 15 ತೋರಿಸ್ತೀವಿ. ಇನ್ ಅದರ್ ಇನ್ಕಮ್ ಅಂದರೆ ಏನಾದರೂ ಇನ್ಕಮ್ ಫ್ರಮ್ ಎನಿ ಅದರ್ ಸೋರ್ಸಸ್ ಇತ್ತು ಅಂತೇಳಿ ಹೇಳಿದ್ರೆ ಅದನ್ನು ತೋರಿಸ್ತಕ್ಕಂಥದ್ದು, ಅಥವಾ ಸೇಲ್ ಆಫ್ ಅಸೆಟ್ ಅದರಿಂದ ಏನಾದರೂ ಬಂದಿರತಕ್ಕಂಥ ಇನ್ಕಮ್ ಇತ್ತು ಅಂದರೆ ಅದನ್ನು ಎಲ್ಲಿ ತೋರಿಸ್ತಕ್ಕಂಥದ್ದು. ಇದಿಷ್ಟು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ರೆಂಟ್, ಲೈಟ್, ಆಫೀಸ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಚಾರ್ಜಸ್, ಟೆಲಿಫೋನ್ ಚಾರ್ಜಸ್, ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಅನ್ನೋದು ಏನಿರುತ್ತಲ್ಲ, ಅದು ಏನೇ ಬಂದರೂ ನಾವು ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಹೇಳ್ತೀವಿ. ಸೊ ದೀಸ್ ಆರ್ ದ ಶೆಡ್ಯೂಲ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್. ಸೊ ಇದರ ಫಾರ್ಮೆಟ್ ನೀವು ಈ PPTನ ನಾನು ಕಳಿಸ್ತೇನೆ, ಅದು ಮೀನಿಂಗ್ ಜೊತೆ ಈ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಬರ್ಕೊಂಡಿರಿ. ನಾಳೆ ಶೆಡ್ಯೂಲ್ಸ್ ಫಾರ್ಮೆಟನ್ನು ನಾನು ಕಳಿಸ್ತೀನಿ. ಇಷ್ಟರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಅದರ್ವೈಸ್ ಐ ಕನ್ಕ್ಲೂಡ್ ಮೈ ಕ್ಲಾಸ್.